आप देख रहे हैं बीजापुर इन्फो। मैं आपके साथ जाफर कलादगी। बीजेपी लीडर के.एस. ईश्वरप्पा और किसान नेता में वाद विवाद। बीजेपी नेता के.एस. ईश्वरप्पा बीजापुर जिले के सूखाग्रस्त इलाकों का अध्ययन करने आज बीजापुर पहुंचे हैं। बसवनबागेवाडी तालुके के मनगोली ग्राम में अध्ययन कर लौट रहे ईश्वरप्पा और किसान नेता अरविंद कुलकर्णी में वाद विवाद हुआ। किसान नेता ने किसानों को लेकर राजनीति ना करने की बात कही तो ईश्वरप्पा ने भी तीखी जुबान में किसान नेता को जवाब देते हुए कहा कि क्या किसान संगठन राजनीति नहीं करते? ಕೂಲಿಯರೇ 200 ರೂಪಾಯಿ ಬೇಡ್ತಾರೆ ಅವ್ರು ಟಮ್ ತಂದು ಕೂಲಿ ಮಾತು ಒಟ್ಟು ಮಾರಿ ಅವ್ರಿಗೆ ಕೊಡುದು ಯಾವ ಬಂದೇ ಇಲ್ಲ ಬರೀ ಬರ್ತಾವ ಹೇಳ್ತಾರೆ ಏನೂ ಇಲ್ಲ ಈ ತಿಂಗಳಿಂದ ಡಿಸಿ ಆಫೀಸಿಗೆ ಬಂದದ ಪರಿಹಾರ ನಿಮ್ ಕೊಡ್ತೇವೆ ಹೊಡೆದ್ ಹಾಕೋದಿಲ್ಲ ಬಿಡುದಿಲ್ಲ ಸಮ್ಮಿಶ್ರ ಸರ್ಕಾರ ಬಂದಿಂದ ರೈತರು ಒಟ್ಟು ಊರ್ಲ್ ಹಾಕೋ ಪರಿಸ್ಥಿತಿ ಯಾವ ರೀತಿನೂ ಒಂದು ಕೆಲಸವೂ ಇಲ್ಲ ರೈತರಿಗೆ ಕೂಲಿ ಮಾಡ್ಲಕ್ ಸದ್ಯಕ್ಕೆ ಯಾವ ರೀತಿನೂ ಎಲ್ಲ ಬಂದ್ ಆಗ್ಬಿಟ್ಟದೆ ಗುಳೆ ಹೋಗಾಕತ್ತಾರ ಹಚ್ಬೇಕಾದ್ರೆ ಏನು ಇದ್ರೆ ಹಚ್ಬೇಕಾರ ಕೂಲಿ ಮಾಡಕ್ ಒಳಗೆ ನೋಡ್ರಿ ಒಳಗ ಸರ್ ಇನ್ನೊಂದು ಸ್ವಲ್ಪ ಒಳಗಡೆ ಬಂದ್ಬಿಡಿ ಸರ್ ಹಾಗೆ ಕುಲಕರ್ಣಿ ಏನ್ ಬರೀಲಿ ಒಂದ್ ನಿಮಿಷ ರಾಜಕಾರಣದಲ್ಲಿ ನಾವು ಬಡದಾದ್ರು ಒಂದಾಗ್ತೀವಿ. ನೀವು ರೈತ ಸಂಘ ಎಷ್ಟು ಬಡದಾಡ್ ಎಷ್ಟು ಗುಂಪಾಗ್ಯಾವ ರಾಜಕೀಯದಿಂದ ರೈತ ಸಂಘ ಕೆಟ್ಟಿದ್ರಿ ನಮ್ಮ ಹತ್ರ ಯಾಕೆ ಬಂದ್ರಿ ನಿಮ್ಗೆ ಕೇಳಕ್ ಬಂದಾರ ಈಗಲ್ಲ ನಮ್ಮ ರಾಜಕೀಯಕ್ಕೆ ನೀವು ಬಂದ್ ಹಾಳಾಗೋದ್ರಿ. ನೀವು MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ರಿ ಬಿದ್ದೋದ್ರಿ. ಈಗ ರಾಜಕೀಯ ಬೇರೆ ಬೇರೆ ಸಂಘಟನೆ ನಮ್ಮ ಮನೆಯಿಂದ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾರೆ ಎಲ್ಲರೂ ಅದನ್ನ ಮಾಡ್ಕೊಂಡು ನಮ್ಮ ಸಂಸಾರ ಮಾಡ್ಕೊಂಡಿದ್ದೀವಿ ನಾವು. ಮಾತಾಡಕ್ ಸುಲಭ ಸ್ವಾಮಿ ಯಾವಾಗ್ಲೂ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।